ಗೆಳೆಯರೇ, ಎಲ್ರಿಗೂ ನಮಸ್ಕಾರ. ನಿಮಗೆ ಪಿಡಿಯೋಫೋಬಿಯಾ ಇದೆಯಾ? ಇದೊಂದು ಮಾನಸಿಕ ರೋಗ, ಸೈಕಲಾಜಿಕಲ್ ಡಿಸೀಸ್. ಈ ಪಿಡಿಯೋಫೋಬಿಯಾ ನಿಮಗೆ ಇದೆಯಾ ಇಲ್ವಾ ಅನ್ನೋದನ್ನ ನೀವೇ ಅನಲೈಸ್ ಮಾಡಿ ತಿಳ್ಕೋಬೇಕು ಅಂತಂದ್ರೆ ಖಂಡಿತ ಈ ವಿಡಿಯೋ ಕಡೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಈ ಪಿಡಿಯೋಫೋಬಿಯಾ ಅಂದರೆ ಏನು ಅಂತ ನೀವು ಕೇಳೋದೇ ಆದರೆ, ಅಂದರೆ ಮಕ್ಕಳು ಸಾಮಾನ್ಯವಾಗಿ ಗೊಂಬೆಗಳು ಅಂತಂದರೆ ತುಂಬ ಇಷ್ಟಪಡುತ್ತವೆ. ಆ ಗೊಂಬೆಗಳ ಜೊತೆ ಆಟ ಆಡೋದು ಅಂತಂದರೆ ಮಕ್ಕಳಿಗೆ ತುಂಬಾ ಇಷ್ಟ. ಆದರೆ ಕೆಲವು ಮಕ್ಕಳು ಮಾತ್ರ ಗೊಂಬೆಗಳನ್ನು ನೋಡಿದ್ರೆ ಭಯ ಪಡ್ತವೆ. ಅಂದರೆ ಆ ಒಂದು ಭಯವನ್ನು ಅದು ವ್ಯಕ್ತಪಡಿಸುತ್ತಲ್ಲ, ಅಂದರೆ ಆ ಭಯವನ್ನು ಗೊಂಬೆಗಳನ್ನು ನೋಡಿದ್ರೆ ಮಕ್ಕಳು ಭಯ ಪಡುತ್ತವಲ್ಲ, ಈ ಭಯವನ್ನು ಮೆಡಿಕಲ್ ಟರ್ಮ್ಸ್ನಲ್ಲಿ ಮನಃಶಾಸ್ತ್ರಜ್ಞರು, ಸೈಕಾಲಜಿಸ್ಟು ಏನು ಹೇಳ್ತಾರೆ ಅಂತಂದರೆ ಪಿಡಿಯೋಫೋಬಿಯಾ ಅಂತ ಕರೀತಾರೆ, ನೇಮ್ ಮಾಡಿದ್ದಾರೆ. ಸೊ ಈ ಪಿಡಿಯೋಫೋಬಿಯಾ ಅನ್ನೋದು ಕೆಲವು ಮಕ್ಕಳಲ್ಲಿ ಇರುತ್ತೆ. ಅದು ಅಂದರೆ ಅವರು ಬೆಳೀತಾ ಬೆಳೀತಾ ದೊಡ್ಡವರಾದ ನಂತರ ಅದು ಸರಿ ಹೊಟ್ಟೋಗುತ್ತೆ ಕೆಲವು ಮಕ್ಕಳಲ್ಲಿ. ಆದರೆ ಕೆಲವು ಮಕ್ಕಳು ಚಿಕ್ಕ ವಯಸ್ಸಿನಲ್ಲೂ ಕೂಡ ಗೊಂಬೆಗಳನ್ನು ನೋಡಿದ್ರೆ ಹೇಗೆ ಭಯ ಪಡ್ತಾ ಇದ್ವೋ, ಅವರು ದೊಡ್ಡವರಾದ ನಂತರವೂ ಕೂಡ ಗೊಂಬೆಗಳನ್ನು ನೋಡಿದ್ರೆ ಅವರು ಭಯ ಪಡ್ತಾನೆ ಇರ್ತಾರೆ, ಆ ಭಯ ಹೋಗೋದೇ ಇಲ್ಲ. ಅದಕ್ಕೆ ನಾನಾ ಕಾರಣಗಳು ಮನಃಶಾಸ್ತ್ರಜ್ಞರು ಕೊಟ್ಟರೂ ಕೂಡ ಅದರಲ್ಲಿ ಒಂದು, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳಬೇಕು ಅಂತಂದರೆ, ಅಂದರೆ ಅವರ ಚಿಕ್ಕ ವಯಸ್ಸಿನಲ್ಲಿ ಗೊಂಬೆಗಳಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಅವ್ರಿಗೆ, ಅಂದರೆ ಅವ್ರು ಮರೆಯೋಕ್ಕಾಗದೇ ಇರ್ತಕ್ಕಂತಹ ಯಾವುದಾದ್ರೂ ಒಂದು ಬ್ಯಾಡ್ ಇವೆಂಟ್ ನಡೆದಿದ್ರೆ ಅದನ್ನು ಅವರು ನೆನಪಿನಲ್ಲೇ ಇಟ್ಕೊಂಡಿರ್ತಾರೆ, ಅವ್ರಿಗೆ ಮರೆಯೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ಅವರು ದೊಡ್ಡವರಾದ ನಂತರವೂ ಕೂಡ ಗೊಂಬೆಗಳನ್ನು ನೋಡಿದಾಗಲೆಲ್ಲ ಆ ದುರ್ಘಟನೆನೇ ಅವ್ರಿಗೆ ನೆನಪಾಗ್ತಾ ಇರುತ್ತೆ. ಹಾಗಾಗಿ ಗೊಂಬೆಗಳನ್ನು ನೋಡಿದಾಗ, ಅವರು ದೊಡ್ಡವರಾದ ನಂತರವೂ ಕೂಡ ಗೊಂಬೆಗಳನ್ನು ನೋಡಿದಾಗ ಭಯವನ್ನು ವ್ಯಕ್ತಪಡಿಸ್ತಾರೆ. ಸೊ ಅಂದರೆ ಇದರ ಸಿಂಪ್ಟಮ್ಸು ಸಾಮಾನ್ಯವಾಗಿ ಈ ಗೊಂಬೆಗಳನ್ನು ನೋಡಿದಾಗ ಅವರು ಭಯ ಪಡ್ತವಲ್ಲ, ಅಂದರೆ ಮಕ್ಕಳು ಭಯ ಪಡ್ತೀವಲ್ಲ, ಅದನ್ನು ಯಾವ ರೀತಿ ವ್ಯಕ್ತಪಡಿಸ್ತದೆ ಅಂತಂದರೆ ಆ ಮಕ್ಕಳು ಅಂದರೆ ಸಾಮಾನ್ಯವಾಗಿ ಅಳೋ ಅಂಥದ್ದು, ಅಥವಾ ಮರಣ ಭಯ ಆಗುವಂಥದ್ದು, ಮತ್ತು ಒಂಥರ ಅವರ ಹಾರ್ಟ್ ಬೀಟ್ ಜಾಸ್ತಿ ಆಗುವಂಥದ್ದು. ಸೊ ಇವೆಲ್ಲ ಸಿಂಪ್ಟಮ್ಸ್ ಅಂತ ಹೇಳ್ತಾರೆ. ಸೊ ಇದು ಅಂದರೆ ಸಾಮಾನ್ಯವಾಗಿ ಇದರಲ್ಲಿ ಕೆಲವು ಗೊಂಬೆಗಳಿಗೆ ಕೀ ಕೊಟ್ಟರೆ ಅದು ಮಾತಾಡುವಂಥದ್ದು, ಕೀ ಕೊಟ್ಟರೆ ನಡೆಯುವಂಥ ಗೊಂಬೆಗಳಿರುತ್ತಲ್ಲ, ಸೊ ಈ ಗೊಂಬೆಗಳನ್ನು ನೋಡಿದ್ರೆ ತುಂಬ ಭಯ ಪಡುವಂಥದ್ದು, ಅಂದರೆ ತುಂಬ ಭಯ ಪಡುತ್ತವೆ ಮಕ್ಕಳು ಅಂತ ಹೇಳ್ತಾರೆ. ಆದರೆ ಕೆಲವು ಮಕ್ಕಳು ಬರೀ ಕೀ ಕೊಟ್ಟರೆ ಮಾತಾಡುವಂಥ ಗೊಂಬೆಗಳು ಮತ್ತು ನಡೆಯುವಂಥ ಗೊಂಬೆಗಳನ್ನು ನೋಡಿದ್ರೆ ಮಾತ್ರ ಭಯ ಪಡುತ್ತೆ, ಬೇರೆ ಗೊಂಬೆಗಳಿಗೆಲ್ಲ ಭಯ ಪಡಲ್ಲ ಅಂತ ಹೇಳ್ತಾರೆ. ಆದರೆ ಇನ್ನೂ ಕೆಲವು ಮಕ್ಕಳು ಎಲ್ಲ ಥರ, ಅಂದರೆ ಗೊಂಬೆಗಳನ್ನು ನೋಡಿದ್ರೇ ಭಯ ಪಡುತ್ತೆ, ಆ ಥರ ಇರುವಂಥ ಮಕ್ಕಳು ಇರ್ತಾರೆ ಅಂತ ಹೇಳ್ತಾರೆ ಸೈಕಾಲಜಿಸ್ಟು. ಸೊ ಒಟ್ಟಾರೆ ಹೇಳಬೇಕು ಅಂತಂದರೆ ಗೊಂಬೆಗಳನ್ನು ನೋಡಿದ್ರೆ ಭಯ ಪಡ್ತಾರಲ್ಲ, ಸೊ ಇದನ್ನು ಮೆಡಿಕಲ್ ಟರ್ಮ್ಸಲ್ಲಿ ಪಿಡಿಯೋಫೋಬಿಯಾ ಅಂತ ಹೇಳ್ತಾರೆ. ಸೊ ಇದಕ್ಕೆ ಚಿಕಿತ್ಸೆ ಏನು ಹಾಗಿದ್ರೆ, ಅಂದರೆ ಇದಕ್ಕೇನು ಪರಿಹಾರ ಏನು ಇಲ್ವಾ ಅಂತ ನೀವು ಕೇಳೋದಾದರೆ, ಎಸ್, ಪರಿಹಾರ ತುಂಬ, ಅಂದರೆ ನಾನಾ ರೀತಿಯಾದಂಥ ಪರಿಹಾರ ಇದೆ. ಸೊ ಅದರಲ್ಲಿ ನನಗೆ, ಅಂದರೆ ನಾನು ತಿಳ್ಕೊಂಡಿರೋಷ್ಟು ನಿಮಗೆ ತಿಳಿಸ್ತೀನಿ. ಅಂದರೆ ಹಿಪ್ನೋಟಿಸಮ್ ಅಂತ ಹೇಳ್ತಾರಲ್ಲ, ಸೊ ಹಿಪ್ನೋಟಿಸಮ್ ಮೂಲಕ ಒಬ್ಬರಿಗೆ ಹಿಪ್ನೋಟಿಸಮ್ ಮಾಡೋ ಮುಖಾಂತರ ಈ ಒಂದು ಪಿಡಿಯೋಫೋಬಿಯಾನ ಗುಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಸ್ವಲ್ಪ ಮಟ್ಟಿಗೆ ಈ ಹಿಪ್ನೋಟಿಸಮ್ ಮೂಲಕ ಇದನ್ನ ಸರಿಪಡಿಸ್ಬೋದು ಅಂತ ಹೇಳ್ತಾರೆ. ಮತ್ತೆ ಒಬ್ಬ ಒಳ್ಳೆ ಸೈಕಾಲಜಿಸ್ಟ್, ಅಂದರೆ ಒಬ್ಬ ಒಳ್ಳೆ ಮನಃಶಾಸ್ತ್ರಜ್ಞರ ಹತ್ರ ತೋರಿಸ್ಬೇಕಾಗುತ್ತೆ. ಅವರು ಗ್ರಾಜುವಲ್ ಎಕ್ಸ್ಪೋಜರ್ ಥೆರಪಿ ಅಂತ ಒಂದು ಥೆರಪಿ ಮಾಡ್ತಾರೆ. ಆ ಥೆರಪಿ ಮೂಲಕ ಯಾರಿಗೆ ಈ ಪಿಡಿಯೋಫೋಬಿಯಾ ಅಂದರೆ ಈ ಭಯ ಇದೆಯೋ, ಈ ಭಯವನ್ನು ಅವರಿಂದ ಸ್ವಲ್ಪನೇ ಹೋಗಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಆ ಒಂದು ಥೆರಪಿ ಮೂಲಕ. ಮತ್ತು ಇದರಿಂದ ಹೊರಗಡೆ ಬರೋದಕ್ಕೆ, ಫಾರ್ ಎಕ್ಸಾಂಪಲ್, ಅಂದರೆ ಗೊಂಬೆಗಳಲ್ಲಿ ದೆವ್ವ ಇರೋ ರೀತಿ ಚಿತ್ರಗಳು ಬರುತ್ತಲ್ಲ. ಫಾರ್ ಎಕ್ಸಾಂಪಲ್, ಇಂಗ್ಲೀಷ್ನಲ್ಲಿ ಬಹಳ ಜನಪ್ರಿಯವಾದಂಥ ಒಂದು ಸಿನಿಮಾ ಆ್ಯನಬೆಲ್ಲೆ ಚಿತ್ರವನ್ನು ನೀವೆಲ್ಲ ನೋಡಿರ್ತೀರ, ನಾನು ಕೂಡ ನೋಡಿದ್ದೀನಿ. ಇವತ್ತಿಗೂ ಕೂಡ, ಅಂದರೆ ನಾನು ಇವಾಗ ಆ್ಯನಬೆಲ್ಲೆ ಅಂತ ಹೇಳಿದ ತಕ್ಷಣ ಅದರಲ್ಲಿ ತೋರಿಸಿದಂತಹ ಆ ಭಯಂಕರವಾದ ಮುಖ ಇರ್ತಕ್ಕಂತಹ ಆ ಒಂದು ಗೊಂಬೆಯ ಮುಖ ಈಗ ನನ್ನ ಮನಸ್ಸಿನ ಕಣ್ಮುಂದೆ ಬರ್ತಾ ಇದೆ. ಅಷ್ಟರ ಮಟ್ಟಿಗೆ ಪರಿಣಾಮ ಬೀರಿರ್ತಕ್ಕಂಥ ಒಂದು ಚಿತ್ರ ಆ್ಯನಬೆಲ್ಲೆ. ಸೊ ಪಾರ್ಟ್ 1, ಪಾರ್ಟ್ 2 ಎಲ್ಲ ಬಂದಿದೆ, ಪಾರ್ಟ್ 3 ಕೂಡ ಬಂದಿದೆ ಅಂತ ಅನ್ಕೋತೀನಿ. ಸೊ ಆ ಒಂದು ಚಿತ್ರದಲ್ಲಿ ಗೊಂಬೆ ಒಳಗಡೆ ದೆವ್ವ ಇರೋ ಥರ ತೋರಿಸಿರ್ತಾರಲ್ವಾ. ಸೊ ಈ ಥರ ಚಿತ್ರಗಳನ್ನು ಅವಾಯ್ಡ್ ಮಾಡುವಂಥದ್ದು, ಅಂದರೆ ನೋಡದೇ ಇರೋವಂಥದ್ದು. ಮತ್ತೆ ಗೊಂಬೆಗಳನ್ನು ಮಕ್ಕಳಿಗೆ ಕೊಟ್ಟಾಗ ಮಕ್ಕಳು ಯಾವ ರೀತಿ ಗೊಂಬೆಗಳ ಜೊತೆ ಒಡನಾಟ ಇಟ್ಕೋಬೇಕಾಗುತ್ತೆ, ಮತ್ತು ಇದ್ರ ಬಗ್ಗೆ ಎಲ್ಲ ಅಂದರೆ ಬಹಳ ಚೆನ್ನಾಗಿ ಒಬ್ಬ ಒಳ್ಳೆ ಮನಃಶಾಸ್ತ್ರಜ್ಞರು ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಒಂದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಾರೆ, ಹೇಳ್ಕೊಡ್ತಾರೆ. ಸೊ ಇಷ್ಟೇ, ಅಂದರೆ ಇದನ್ನು ನಾನು ಹೇಳಬೇಕು ಅಂದ್ಕೊಂಡೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ಅಂದರೆ ಈಗ ನಾನು ಕಡೆಯದಾಗಿ ನಿಮ್ಮ ಹತ್ರ ಕೇಳ್ತೀನಿ, ನಿಮಗೆ ಪಿಡಿಯೋಫೋಬಿಯಾ ಇದೆಯಾ ಅನ್ನೋದನ್ನ ಈಗ ನೀವೇ ಅನಲೈಸ್ ಮಾಡ್ಕೋಬೋದಲ್ವ ಸ್ನೇಹಿತರೆ. ನಾನು ಹೇಳಿದಂಗೆ, ಅಂದರೆ ನಿಮಗೆ ಗೊಂಬೆಗಳನ್ನು ನೋಡಿದ್ರೆ ಭಯ ಆಗುತ್ತಾ,
ಭಯ ಆಗಲ್ಲ, ನನಗೇನು ಏನು ಅನ್ಸಲ್ಲಪ್ಪ ಗೊಂಬೆಗಳನ್ನು ನೋಡಿದ್ರೆ ಅಂತಂದರೆ ನಿಮಗೆ ಪೀಡಿಯೋಫೋಬಿಯಾ ಇಲ್ಲ ಅಂತ. ಅಥವಾ ನಿಮಗೆ ಪೀಡಿಯೋಫೋಬಿಯಾ ಇದೆಯಾ ಅಂದರೆ ಗೊಂಬೆಗಳನ್ನು ನೋಡಿದ್ರೆ ಭಯ ಆಗುತ್ತಾ, ಅಥವಾ ಭಯಂಕರವಾದಂಥ ಮುಖ ಇರುವಂತಹ ಗೊಂಬೆಗಳನ್ನು ನೋಡಿದ್ರೆ ಭಯ ಆಗುತ್ತಾ, ಅಥವಾ ಫಾರ್ ಎಕ್ಸಾಂಪಲ್ ಇಶ್ ಚಿತ್ರದಲ್ಲಿ ಅಂದರೆ ನಮ್ಮ ಉಪೇಂದ್ರ ಅವರು ಡೈರೆಕ್ಷನ್ ಮಾಡಿದಂಥ ಇಶ್ ಚಿತ್ರದಲ್ಲಿ ಒಂದು ಭಯಂಕರವಾದಂಥ ಗೊಂಬೆಯನ್ನು ತೋರಿಸಿರ್ತಾರಲ್ವಾ, ಸೊ ಆ ರೀತಿ ಗೊಂಬೆಗಳನ್ನು ನೋಡಿದ್ರೆ ನಿಮ್ಗೆ ಭಯ ಆಗುತ್ತಾ? ಸೊ ಒಟ್ಟಾರೆ ನಿಮಗೆ ಪೀಡಿಯೋಫೋಬಿಯಾ ಇದೆಯಾ ಇಲ್ವಾ ಅನ್ನೋದನ್ನು ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ, ಮತ್ತೆ ಈ ಒಂದು ವಿಡಿಯೋದಲ್ಲಿ ನಾನು ಕೊಟ್ಟಂಥ ಇನ್ಫಾರ್ಮೇಷನ್ ಏನಿದೆ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚು ಗೊತ್ತಿದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆಗೆ ಹಂಚ್ಕೋಬಹುದು. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋ ಅಭಿಪ್ರಾಯಗಳನ್ನು ಕೂಡ ಏನೇ ಇದ್ರು ಅಂದರೆ ಅದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು, ಏನೇ ಇದ್ರೂ ಕೂಡ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಮೂಲಕ ನನಗೆ ತಿಳಿಸ್ಬೋದು ಅಂತ ಹೇಳ್ತಾ ಇದನ್ನು ನಾನು ಹೇಳಬೇಕು ಅಂದ್ಕೊಂಡೆ. ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡೋಣ, ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜನ್ನು ಗೇನ್ ಮಾಡ್ತಾರೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.